ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಸೇತು ಬಂಧಾಸನ. ಸೇತು ಎಂದರೆ ಸೇತುವೆ, ಬಂಧ ಎಂದರೆ ಲಾಕ್ ಅಥವಾ ಬೀಗ, ಆಸನವೆಂದರೆ ಭಂಗಿ. ಈಗ ಸೇತು ಬಂಧಾಸನವನ್ನು ಅಭ್ಯಾಸ ಮಾಡೋಣ. ಮೊದಲು ನಿಧಾನವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲಗಿ, ನಿಮ್ಮ ಕಾಲುಗಳು ಸ್ವಲ್ಪ ದೇಹದಿಂದ ಆಚೆ ಇರಲಿ, ಸ್ವಲ್ಪ ಕಾಲು ಅಗಲವಾಗಿರಲಿ, ಎರಡೂ ಕೈ ದೇಹದಿಂದ ಸ್ವಲ್ಪ ಅಂತರದಲ್ಲಿರಲಿ, ಅಂಗೈ ಮೇಲ್ಮುಖವಾಗಿರಲಿ. ಸ್ವಲ್ಪ ಹೊತ್ತು ಇದರಲ್ಲಿ ವಿಶ್ರಮಿಸಿ, ನಂತರ ಎರಡೂ ಕಾಲುಗಳನ್ನು ಸೇರಿಸಿ, ಎರಡೂ ಕೈ ನಿಮ್ಮ ತಲೆಯ ಹಿಂಭಾಗಕ್ಕೆ ಹೋಗಲಿ. ಎರಡೂ ಮಂಡಿಯನ್ನು ಮರಚಿ, ನಿಮ್ಮ ಎರಡೂ ಕೈಗಳ ಸಹಾಯದಿಂದ ನಿಮ್ಮ ಮೊಣಕಾಲನ್ನು ಹಿಡಿದುಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಮೊಣಕಾಲನ್ನು ಹಿಡಿದುಕೊಳ್ಳಿ. ಸಾಧ್ಯವಾಗದೇ ಇದ್ದರೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ತಕ್ಕಂತೆ ಈ ಅಭ್ಯಾಸವನ್ನು ಮಾಡೋಣ. 3 ನಿಧಾನವಾಗಿ ನಿಮ್ಮ ಹೊಟ್ಟೆಯ ಭಾಗ ಮೇಲಕ್ಕೆ ಬರಲಿ. ನಿಮ್ಮ ಗಲ್ಲ ಎದೆಗೆ ತಾಗುವಷ್ಟು ನಿಮ್ಮ ಸೊಂಟವನ್ನು ಮೇಲಕ್ಕೆ ಎತ್ತಿ. ಯಾವುದೇ ಕಾರಣಕ್ಕೂ ಬಿಗಿತವಾಗಲಿ ಇರಬಾರದು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಭ್ಯಾಸ ಮಾಡೋಣ. ಸಾಮಾನ್ಯವಾದ ಉಸಿರಾಟ. ದೇಹದಲ್ಲಿ ಆದಂತಹ ಬದಲಾವಣೆಯನ್ನು ಗಮನಿಸುತ್ತಾ ಬನ್ನಿ. ನಿಮ್ಮ ಸೊಂಟದ ಭಾಗದಲ್ಲಿ ಆದಂತಹ ಬದಲಾವಣೆ ಗಮನಿಸಿ. ನಿಧಾನವಾಗಿ ನಿಮ್ಮ ಸೊಂಟವನ್ನು ಕೆಳಗೆ ತೆಗೆದುಕೊಂಡು ಬನ್ನಿ. ಎರಡೂ ಕೈ ನಿಮ್ಮ ತಲೆಯ ಭಾಗಕ್ಕೆ ಬರಲಿ. ನಿಧಾನಾಗಿ ಒಂದೊಂದೇ ಕಾಲನ್ನು ನೇರ ಮಾಡಿಕೊಳ್ಳಿ ಹಾಗೂ ವಿಶ್ರಮಿಸಿ. ಎರಡೂ ಕಾಲಿನ ಮಧ್ಯದಲ್ಲಿ ಅಂತರವಿರಲಿ. ಎರಡೂ ಕೈ ನಿಮ್ಮ ತೊಡೆಯ ಪಕ್ಕದಲ್ಲಿರಲಿ. ಅಂಗೈ ಮೇಲ್ಮುಖವಾಗಿರಲಿ. ವಿಶ್ರಮಿಸಿ. ಸೇತು ಬಂಧಾಸನದ ಲಾಭಗಳು: ಹೊಟ್ಟೆ ಹಾಗೂ ಸೊಂಟದ ಭಾಗವನ್ನು ಬಲಿಷ್ಠ ಮಾಡುತ್ತದೆ. ಹಾರ್ಮೋನಲ್ ಸಮತೋಲನದಲ್ಲಿ ಸಹಾಯ ಮಾಡಿ ಮಾಸಿಕ ಚಕ್ರದ ತೊಂದರೆಯನ್ನು ಕಡಿಮೆ ಮಾಡಲು ಸಹಾಯವಾಗಿದೆ. ಒತ್ತಡ ಕಡಿಮೆ ಮಾಡಿ ಶಾಂತಿ, ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹೃದಯ ಸಮಸ್ಯೆ, ಗರ್ಭಿಣಿಯರು, ತೀವ್ರ ಬೆನ್ನು ನೋವು ಇರುವವರು ಈ ಆಸನವನ್ನು ಮಾಡಬಾರದು. ಮಾಡಿದರೂ ಸಹ ತಜ್ಞರ ಮುಂದೆ ಇದನ್ನು ಅಭ್ಯಾಸ ಮಾಡಬೇಕು.